ಮೂರ ಯಾಳವಾರ. ಮಳಿಗಾಲದಲ್ಲಿ ಗಂಗಾ ನದಿ ಹಂಗ ತುಂಬಿ ಹರಿಯುವ ಡೋಣಿ ಸಾಲಿನಾಗ ಸುತ್ತ 20 ಊರಿಗೆ ಹೆಸರು ಮಾಡ್ಯದ ಈ ಊರ. ಡೋಣಿ ಸಾಲಿನ ಜ್ವಾಳ ಅಂದ್ರ ಮುತ್ತಿದ್ದಂಗ. ಈ ಊರ್ನ್ಯಾಗ ಏನಿಲ್ರಿ, ನಾವು ಆಡಿ ಬೆಳೆದ ನೆನಪದ, ನಾವು ಮೊದಲು ಕಂಡ ಕನಸದ, ಹೇಮರೆಡ್ಡಿ ಮಲ್ಲಮ್ಮ ತುಳಿದ ಮಣ್ಣದ, ಶ್ರೀ ಸೋಮೇಶ್ವರ, ನವಕೋಟೇಶ್ವರ, ಮಹಾಂತೇಶ್ವರ ಮುತ್ಯಾರು ಬಿತ್ತಿದ ಬೆಳಕದ. ಉತ್ತರ ಕರ್ನಾಟಕ ಮೊದಲ ಬಯಲು ಸೀಮೆ, ಭರತ ಸೀಮೆ ಅಂತ ಹೆಸರು ಇದ್ದಿತ್ತು. ನಮ್ಮ ರೈತರು ಇದಕ್ಕೆ ಯಾವತ್ತೂ ಅಂಜಿಲ್ಲ. ಬ್ಯಾಸಗಿ ಬಿಸಿಲು ತಿಂದ ಭೂಮಿಯನ್ನ ಒಂಟುಪಾಳ, ಜೋಡುಪಾಳ ಅಂತ ಹೊಡೆದು ಚಿತ್ತಾರ ಭೂಮಿ ಬಾನು ಮುಂಗಾರು ಬೀಳೋಕ್ಕಿಂತ ಮೊದಲ ಹೊಲನ ತಯಾರು ಮಾಡಿ ಇಟ್ಕೊಂಡು ಕುಂಡಿರ್ತಾರ. ಒಂದು ವೇಳೆ ಮುಂಗಾರೇನಾರ ಕೈ ಕೊಟ್ರ ನಾವೇನು ಅಜ್ಜು ಮಕ್ಕಳ ಅಲ್ಲ. ಏನಂದ ಆನಂದವೋ. ಗೋಧಿ ಜ್ವಾಳ ಬೆಳೆದು ರಾಶಿ ಮಾಡಿ ಹೊಲದಾಗ ಬಣಿಮಿ ಒಟ್ಟಿ ಮನಿ ತುಂಬಾ ಕಾಳ ಕಡಿಯ ಚೀಲ ಹೊಟ್ಟು ಬಿಡ್ತೀವಿ. ಗ್ರಾಮದೇವರಾದ ಶ್ರೀ ಸೋಮೇಶ್ವರ ಮುತ್ತನ್ ಜಾತ್ರೆನ ಇಡೀ ಊರು ಮಂದಿ ಸೇರಿ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ಏನಂದ ಆನಂದವೋ. ಧಿಕ್ಕನ 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 ದೆರೆನ. ಐದು ದಿವಸ ನಡೆಯುವ ನಮ್ಮೂರಿನ ಜಾತ್ರೆ ನೋಡಾಕ, ಜಾತ್ರೆ ಸಂಬಂಧ ನಮ್ಮೂರು ಕಲಾವಿದರೆ ಮಾಡೋ ನಾಟಕ ನೋಡಾಕ ಸುತ್ತ 10 ಮಂದಿ ಬಂದು ಹೋಗ್ತಾರ. ಇನ್ನ ಜಾತ್ರೆ ಸಂಬಂಧ ಗುಡ್ಯಾಗ 5 ದಿವಸ ಭಜನೆ ಇರುತ್ತ. ಅಗ್ಗಿ ತುರಿದು, ಪುರವಂತರ ಆಡಿಸೋದು, ಡೊಳ್ಳಿನ ಕುಣಿತ, ವಜ್ಜೆ ಎತ್ತೋದು, ಈ ತರ ಕಾರ್ಯಕ್ರಮಗಳು ಪ್ರತಿ ವರ್ಷ ಜಾತ್ರೆಯಾಗ ನಡೀತಾನೆ ಇರ್ತಾರ. ಚಂದ ಚೇತನ ಹಂಗಾಮ ನೋಟ ಸಂಭ್ರಮ. ನಮ್ಮೂರಿನಲ್ಲಿ ಸಿಗುವ ಶಿಕ್ಷಣ ಯಾವ ನಳಂದ ವಿಶ್ವವಿದ್ಯಾಲಯಕ್ಕೂ ಕಮ್ಮಿ ಇಲ್ಲ ರೀ. ನಮ್ಮ ಊರಿನ ಶಿಕ್ಷಣ ಇಷ್ಟು ಪ್ರಸಿದ್ಧಿ ಆಗಕ ಕಾರಣ ಅಲ್ಲಿನ ಶಿಕ್ಷಕರು. ನಮ್ಮೂರಿನ ಶಿಕ್ಷಕರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅವರು ಅಕ್ಷರ ಕಲಿಸುವುದ್ರ ಜೊತೆಯಲ್ಲಿ ಜೀವನದ ಅನುಭವಗಳನ್ನ ಹೇಳಿಕೊಡ್ತಿದ್ರು, ಮಾನವೀಯ ಮೌಲ್ಯಗಳನ್ನ ಹೇಳಿಕೊಟ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಏನಾದ್ರೂ ಆಗು, ಮೊದಲು ಮಾನವನಾಗು ಅಂತ ಹೇಳಿಕೊಟ್ರು. ಯಾಳವಾರ ಇದು ಬರೀ ಊರಲ್ರಿ, ಜ್ಞಾನದ ದಾಸೋಹ. ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿದ ಪುಣ್ಯಭೂಮಿ. ಸಿದ್ಧಿ ಶರಣ ಶರಣೆಯರು ಆಶೀರ್ವದಿಸಿದ ತಪೋವನ. ಆ ಆದಿಚುಂಚನಗಿರಿ ಸಿದ್ಧಗಂಗೆಯಷ್ಟೇ ಪವಿತ್ರ ತಾಣ ಈ ನಮ್ಮ ಯಾಳವಾರ ಯಾಣ. ಸುಂದರ ವಸುಂಧರ ನಾನೆಲ್ಲೂ ಕಾಣಲೇ ಇಲ್ಲ. ಉಲ್ಲಾಸವೇ ಉಕ್ಕೇರುತ್ತ ಎಲ್ಲೆಲ್ಲೂ ಚಿಗುರಿದ ಎಲ್ಲ. ಏಳೆಗರು ಅಂಬಾ ಎಂದು ಓಡೋಡಿ ಬರುತ್ತಿರೋ ಹಾಗೆ, ಸಿಂಗಾರದ ಈ ಮಡಿಲಿಗೆ ನಾನೋಡಿ ಬಂದೆನು ಹೀಗೆ. ದಡ ಸೇರಿಸಿತು ಈ ಸೆಳೆತ, ಅದಕ್ಕಾಗಿ ಸಡಗರ ತುಟ್ಟ. 1967ರಲ್ಲಿ ಸ್ಥಾಪನೆಯಾದ ಈ ನಮ್ಮ ವಿದ್ಯಾಸಂಸ್ಥೆಯ ಆರಂಭದ ದಿನಗಳು ಅಷ್ಟು ಸರಳಿರಲಿಲ್ಲ. ಯಾವ ಮೂಲಭೂತ ಸೌಕರ್ಯ ಇಲ್ಲದ ಊರಿಗೆ, ಶಿಕ್ಷಣದ ಮಹತ್ವನೇ ಗೊತ್ತಿಲ್ಲದ ಜನರಿಗೆ ಶಿಕ್ಷಣದ ಬಗ್ಗೆ ತಿಳಿಸಿ ಹೇಳಿದರು ನಮ್ಮೂರಿನ ಒಂದಿಷ್ಟು ಹಿರಿಯ ಮುತ್ಸದಿ ಶಿಕ್ಷಣ ಪ್ರೇಮಿಗಳು. ಈ ಸಂಸ್ಥೆಗಾಗಿ ಹಗಲು ಇರುಳನ್ನದೇ ದುಡಿದ್ರು. ದವಸ ಧಾನ್ಯಗಳನ್ನ ವಿದ್ಯಾರ್ಥಿಗಳ ಊಟಕ್ಕಂತೇಳಿ ದಾನ ಮಾಡಿದ್ರು. ದೂರದಿಂದ ಬಂದ ವಿದ್ಯಾರ್ಥಿಗಳು ಉಳಿದುಕೊಳ್ಳಲಿಕ್ಕೆ ಹಾಸ್ಟೆಲ್, ಕ್ರೀಡಾಂಗಣಕ್ಕಂತ ಹೇಳಿ ಸ್ವಂತ ಜಮೀನುಗಳನ್ನ ಬರೆದುಕೊಟ್ರು.
ಇವತ್ತು ಈ ಸುವರ್ಣ ಮಹೋತ್ಸವದ ಹೊಸ್ತಿಲಲ್ಲಿ ನಿಂತಿರುವ ಈ ನಮ್ಮ ಸಂಸ್ಥೆಯ ಹಿಂದೆ ಇಂಥ ಹತ್ತಾರು ನೂರಾರು ಹೃದಯಗಳ ಶ್ರಮದ ತ್ಯಾಗದ ಬಲಿದಾನದ. ಇದನ್ನ ನಾವೆಲ್ಲರೂ ನೆನಬೇಕಾಗಿದ್ದು ನಮ್ಮ ಧರ್ಮದ. ಅಕ್ಷರ ನೀಡಿ ಜೀವನ ರೂಪಿಸಿದ ಗುರುವೇ, ಹಸಿವ ನೀಗಿಸಿ ಆಶ್ರಯ ನೀಡಿದ ಊರು ದೈವವೇ, ದೇಶದ ಎಲ್ಲ ಹುದ್ದೆ ಅಲಂಕರಿಸಿ ಶಾಲೆಗೆ ಕೀರ್ತಿ ಹೆಚ್ಚಿಸಿದ ಸ್ನೇಹಿತರ ಬಳಗವೇ, ಈ ಭೂಮಂಡಲದಾಗ ಅನುಕನ ಅನ್ನೋದು ಇರುವವರೆಗೂ ನಿಮ್ಮ ಹೆಸರು ಅನಂತ ಅಮರ ಅಮರ.